ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಖಾನಾಪುರ ವತಿಯಿಂದ ಇವತ್ತು ಮುಗುಳಿಹಾಳ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿರುವ ಕಾರಣ ವಾಕರಾಸ ಸಂಸ್ಥೆ ಬೆಳಗಾವಿ ವಿರುದ್ಧವಾಗಿ ಏಕಾಏಕಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಬೆಳಗ್ಗೆ 6:30ರಿಂದ 10:30 ಒಳಗೆ ಬಸ್ ಸಂಚಾರವಿಲ್ಲದ ಕಾರಣ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗುತ್ತಿತ್ತು. ಬೀಡಿಯಿಂದ ಬೆಳಗಾವಿವರೆಗೆ ಸುಮಾರು 10 ಹಳ್ಳಿಗಳು ಬರುತ್ತವೆ. ಅಧಿಕಾರಿಗಳು ಸಹಕರಿಸದಿರುವುದಕ್ಕಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಬೆಳಗ್ಗೆ 5:50 ಹೋರಾಟ ಪ್ರಾರಂಭವಾಗಿ 2 ಗ್ರಾಮಗಳಾದ ಮುಗುಳಿಹಾಳ ಮತ್ತು ಕಡತನ ಬಾಗೇವಾಡಿಯಲ್ಲಿ ಬಸ್ಗಳನ್ನು ತಡೆಹಿಡಿದು ಹೋರಾಟ ಮಾಡಲಾಯಿತು. ನಂತರ ದೂರವಾಣಿಯ ಮೂಲಕ ಬೆಳಗಾವಿಯ ಬಸ್ ವ್ಯವಸ್ಥಾಪಕರ ಜೊತೆ ಮಾತಿನ ಚಕಮಕಿ ನಡೆಯಿತು. ತದನಂತರ ಮಾತನಾಡಿದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಶುಕ್ರವಾರ ಬಸ್ ಬಿಡುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಹೋರಾಟವನ್ನು ಹಿಂಪಡೆಯಲಾಯಿತು. ಹೋರಾಟದಲ್ಲಿ ಎಬಿವಿಪಿ ಸಂಘಟನೆ ತಾಲೂಕು ಸಂಚಾಲಕರಾದ ಮಂಜುನಾಥ್ ಹಂಚಿನಮನಿ ಹಾಗೂ ಕಾರ್ಯಕರ್ತರಾದ ಕಲ್ಲಪ್ಪ ಗಿರಿಯಾಲ, ಅನ್ಸರ್ ಕಿತ್ತೂರ, ವಿಕಾಸ ಸಾವಂತ, ಶ್ರೇಯಸ್ ಕೋಟಗಿ, ಶ್ರೀಧರ ಕದಂ, ನಾಗರಾಜ ಮೀಟಗಾರ್, ಮಂಜುನಾಥ್ ಚವಲಗಿ, ಗಂಗಾಧರ್, ಸಾಗರ್, ಅನಿಲ, ಪ್ರಜ್ವಲ್ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS ನ್ಯೂಸ್ 24/7. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ನಾವು ಮುಗುಳಿಹಾಳು ಗ್ರಾಮದೊಳಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಯಾಕಂತಂದ್ರೆ ಬೆಳಿಗ್ಗೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಬೆಳಗ್ಗೆ 6:30ಗೆ ಬಸ್ ಅಲ್ಲಿಂದ ದಾಟಿತಂದ ಆ ಊರಿಂದ ದಾಟಿತಂತಂದ್ರೆ ಮುಂಜಾನೆ 10:30ವರೆಗೂ ಯಾವುದೇ ರೀತಿಯಾದಂಥ ಬಸ್ಸಿನ ವ್ಯವಸ್ಥೆ ನಮ್ಮ ಮುಗುಳಿಹಾಳು ಗ್ರಾಮದ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಇಲ್ಲ. ಅದಕ್ಕೋಸ್ಕರ ನಾವು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ 21ನೇ ತಾರೀಕು ಭೇಟಿಯಾಗಿ ಬಂದಿದ್ವಿ. ಅವರು ಅಧಿಕಾರಿಗಳು ಏನಂದಿದ್ರು, ನಾವು 8 ದಿವಸದೊಳಗೆ ನಿಮಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನೋ ಒಂದು ಸಮಯವನ್ನು ಕೊಟ್ಟಿದ್ದರು. ಅದಾದ ನಂತರ ನಾವು ಅವ್ರಿಗೆ ಒಂದು ಸಲ ಫಾಲೋ ಅಪ್ ಮಾಡೀವಿ. ಅವಾಗ ಅವರು ಎಲ್ಲ ನಾನು ಒಂದು 2-3 ದಿವಸದೊಳಗೆ ಮಾಡ್ತೀನಿ ಅನ್ನೋ ಒಂದು ರೆಸ್ಪಾನ್ಸನ್ನು ಕೊಟ್ಟರು. ತದನಂತರ ಅವ್ರಿಗೆ ನಾವು ಮತ್ತೆ ಕಾಲ್ ಮಾಡಿದರೆ ಅವ್ರು ಉತ್ತರಿಸಲಿಲ್ಲ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಹೋರಾಟಕ್ಕೆ ಅವರು ಕಾರಣ ಆಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಏನು ವಿದ್ಯಾರ್ಥಿಗಳು ನಾವು ಎರಡು ಕಡೆ ಬಸ್ಗಳನ್ನು ತಡೆದಿದ್ವಿ. ಎಲ್ಲಿ ಒಂದು ಮುಗುಳಿಹಾಳ ಮತ್ತು ಕಡತನ ಬಾಗೇವಾಡಿಯಲ್ಲಿ. ಆ ಸಮಯದೊಳಗೆ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಮಾತಾಡಿದರು, ವ್ಯವಸ್ಥಾಪಕರು ಕೂಡ ಮಾತಾಡಿದರು, DTC ಅವರು ಮಾತಾಡಿದರು, DT ಅವರು ಕೂಡ ಮಾತಾಡಿದರು. ನಂತರ ಅವರು ಶುಕ್ರವಾರ ನಿಮ್ಗೆ ಯಾವುದೇ ರೀತಿಯಾಗಿ ನಾನು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತೀನಿ, ಕಂಟಿನ್ಯೂಸ್ ಆಗಿ ಬಸ್ ಬರುತ್ತೆ ಅಂತ ಹೇಳಿ ಭರವಸೆ ಕೊಟ್ಟರು. ಎಷ್ಟು ಹಳ್ಳಿ ಈ ಬಸ್ ಬರೋದ್ರಿಂದ ಎಷ್ಟು ಹಳ್ಳಿ ಜನಕ್ಕೆ ಅನುಕೂಲ ಆಗುತ್ತೆ ಸರ್? 8ರಿಂದ 10 ಹಳ್ಳಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಅದನ್ನು ಈ ಹಿತದೃಷ್ಟಿಯಿಂದ ಅವರು ಬಿಡಿಯಿಂದ ಬೆಳಗಾವಿ ಪಾರಿಶ್ವಾಳ ಮಾರ್ಗವಾಗಿ ಬೆಳಗಾವಿ ಹೋಗ್ಬೇಕು ಸರ್. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ